ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಮಾಡಿದ ನಮ್ಮ ಕ್ಯಾಪ್ಟನ್ ಶುಭ್ಮನ್ ಗಿಲ್. ನಮಸ್ಕಾರ, ಎಲ್ಲರಿಗೂ ಸತ್ಯನಾರಾಯಣ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ನಮ್ಮ ಕಳಕಳಿಯ ವಿನಂತಿ. ಈ ಮ್ಯಾಚ್ ಏನಾದರೂ ಇಂಡಿಯಾ ಸೋಲೋದಿಲ್ಲ, ಪಕ್ಕ ಸೋಲೋದೇ ಇಲ್ಲ. ಸೋತ್ರ ನಾನು ಮೀಸೆ ಬಳಸ್ತೇನೆ, ಗಡ್ಡ ಹಾಗೆ ಇಡ್ತೇನೆ, ಮೀಸೆ ಬಳಸ್ತೇನೆ. ಈ ಮ್ಯಾಚನ್ನು ಇಂಡಿಯಾ ಡ್ರಾ ಮಾಡಿಕೊಂಡ್ರು ಕೂಡ ನನಗೆ ಸಿಕ್ಕಾಪಟ್ಟೆ ಸಂಕಟ ಆಗ್ತದೆ. ಯಾಕಂತಂದರೆ ನೋಡಿ, ಆಲ್ರೆಡಿ 3 ವಿಕೆಟ್ ಬಿದ್ದಿದೆ ಇಂಗ್ಲೆಂಡ್. ಇದು ಗೆಲುವು ಮರೀಚಿಕೆ, ಅದು ಗೆಲ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ಮ್ಯಾಚ್ ಏನಾದರೂ ಡ್ರಾ ಕೂಡ ಆದರೂ ಕೂಡ ಅದು ಒಂಥರ ಭಾರತಕ್ಕೆ ಒಂಥರ ಸೋಲು ಅಂತ ನಾನು ಅಂದ್ಕೊಳ್ತೇನೆ. ಇಲ್ಲಿಂದ ಭಾರತ ಗೆಲ್ಲಲೇಬೇಕು. ಎಡ್ಜ್ ಬ್ಯಾಸ್ಟ್ನಲ್ಲಿ ಇಲ್ಲಿಯ ತನಕ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಭಾರತ ಗೆದ್ದೇ ಇಲ್ಲ. ನಾಳೆ ಗೆದ್ದು ಆ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಲಿ, ಪ್ರಥಮ ಗೆಲುವನ್ನು ದಾಖಲಿಸಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಓ ಮೈ ಗಾಡ್, ಶುಭ್ಮನ್ ಗಿಲ್ ಅಣ್ಣ, ನೀವು ಎಂಥದೇ ಕಮೆಂಟ್ ಸೆಕ್ಷನ್ ಹೇಳಿ, ಫ್ಲ್ಯಾಟ್ ಗೀಟ್ ಬೂಟು ಏನೇ ಇರಲಿ, ಕಂಟಿನ್ಯೂಸ್ ಆಗಿ ಈ ಥರದ ಪರ್ಫಾರ್ಮ್ ಮಾಡಲಿಕ್ಕೆ ಗುರು ಅಂಥ ಪ್ಲೇಯರ್ ಆಗಿರ್ಬೇಕು. ಕಾಂಜಿ ಪಿಂಜಿ ಪ್ಲೇಯರ್ ಆದರೆ ಆಗೋದಿಲ್ಲ ಹೀಗೆಲ್ಲ ಆಡಲಿಕ್ಕೆ. ಇದು ವಾಸ್ತವ, ಇದು ಕಟು ಸತ್ಯ. ನೋಡಿ, ವರ್ಲ್ಡ್ ರೆಕಾರ್ಡ್ ಎಂತಂತಂದರೆ, ಯಾವ ಪ್ಲೇಯರ್ ಕೂಡ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಯಾವ ಪ್ಲೇಯರ್ ಕೂಡ ಫಸ್ಟ್ ಇನ್ನಿಂಗ್ಸಲ್ಲಿ 250 ರನ್ ಹೊಡೆದು ಸೆಕೆಂಡ್ ಇನ್ನಿಂಗ್ಸಲ್ಲಿ ಮತ್ತೆ ಪುನಃ ಬ್ಯಾಟಿಂಗ್ ಮಾಡುವಾಗ 150 ರನ್ ಹೊಡಿಲಿಲ್ಲ. ಅಯ್ಯೋ, 250 ಬಿಟ್ಟಾಕಿ 2 ಇನ್ನಿಂಗ್ಸಲ್ಲಿ ಸಹ ಯಾವ ಪ್ಲೇಯರ್ ಕೂಡ ಈ 150 ಫಸ್ಟ್ ಇನ್ನಿಂಗ್ಸ್ ಸೆಕೆಂಡ್ ಇನ್ನಿಂಗ್ಸ್ 150 ಹೊಡಿಲಿಲ್ಲ. ಆ ಥರದ ಒಂದು ವಿಶಿಷ್ಟ ದಾಖಲೆ ಬರೆದದ್ದು ನಮ್ಮ ಶುಭ್ಮನ್ ಗಿಲ್ ಅವರು. ಫಸ್ಟ್ ಇನ್ನಿಂಗ್ಸಲ್ಲಿ 269 ರನ್ನು, ಸೆಕೆಂಡ್ ಇನ್ನಿಂಗ್ಸಲ್ಲಿ 161 ರನ್, 162 ಬಾಲಿಗೆ 161 ರನ್. ಡಮ ಬಾಲ್ ಅಣ್ಣ, ನನಗೆ ಸಹ ಆಡಲಿಕ್ಕೆ ಬರ್ತದೆ, ಗಿಲ್ ಬಾಲ್ ಅಂತ ಹೇಳಿಕೊಂಡು ಗಿಲ್ಲಿದ್ರು. ಇದು ನಿಜ, ಗಿಲ್ಲಿದ್ದೆ ನಿಜವಾಗಿ ಸಹ. ಇಂಗ್ಲೆಂಡ್ ತಂಡ ಇವತ್ತು ಯಾವ ಥರ ಆಗಿ ಹೋಗಿತ್ತಂತಂದರೆ, ಅಣ್ಣ ಬಿಟ್ಟು ಬಿಡು ಸಾಕು, ನನಗೆ ಬೌಲಿಂಗ್ ಹಾಕ್ಲಿಕ್ಕೆ ಇಷ್ಟ ಇಲ್ಲ. ಟೀ ಸೆಷನ್ ಆದಮೇಲೆ ಅಂತೂ ಬರೀ ಸ್ಪಿನ್ನರ್ಸನ್ನೇ ಆಗ್ತಾ ಇದ್ದಾರೆ. ನಾವು ಫಾಸ್ಟ್ ಬೌಲರ್ಸ್ ಹತ್ರ ಬಾಲ್ ಹಾಕ್ಸೋದಿಲ್ಲ ಮಾರ್ರೆ, ನೀವು ಎಂತ ಬೇಕಾದ್ರೆ ಹೊಡ್ಕೊಳ್ಳಿ, ನಾವು ನಮ್ಮದು ಆತ್ಮಸ್ಥೈರ್ಯ ಕುಗ್ಗಿ ಹೋಗಿದೆ ಅಂತ ಅವ್ರದ್ದು ಬಾಡಿ ಲ್ಯಾಂಗ್ವೇಜಲ್ಲೇ ಗೊತ್ತಾಗ್ತಾ ಇತ್ತು. ನೋಡಿ, ಜೈಸ್ವಾಲ್ ಅವರು ಔಟ್ ಆಗಿದ್ರು. ಇವತ್ತು ಕರುಣ್ ನಾಯರ್ ಅವರು ಜಾಸ್ತಿ ಹೊಡಿಲಿಕ್ಕೆ ಆಗಲಿಲ್ಲ, ಒಂದು 26 ರನ್ ಹೊಡೆದು ಔಟ್ ಆದರು. ಬಟ್ ಫಸ್ಟ್ ಇನ್ನಿಂಗ್ಸಲ್ಲಿ 2 ರನ್ನಿಗೆ ಔಟ್ ಆಗಿದ್ದಂಥ KL ರಾಹುಲ್ ಅವರು ಒಂದು ಬ್ಯೂಟಿಫುಲ್ 50 ಹೊಡೆದ್ರು, 55 ರನ್ ಹೊಡೆದು ಔಟ್ ಆದರು. ಅದಾದ ಮೇಲೆ ಗಿಲ್ ಮತ್ತು ಪಂತ್ ಅಣ್ಣನ ಒಂದು ಆಟ ಏನು, ಫಸ್ಟ್ ಇನ್ನಿಂಗ್ಸಲ್ಲಿ ಡಮ ಅಂತ ಹೇಗೆ ಹೊಡಿತಿದ್ರು ಅದೇ ಥರದ ಆಟ ಮತ್ತೆ ಪುನಃ ಬಂತು. ಗಿಲ್ ಅಣ್ಣ ಪಂತ್ ಏನು ಇವತ್ತು 58 ಬಾಲಿಗೆ 65 ರನ್ನು. ಬಾಲು ಕೂಡ ಹಾರ್ತಾ ಇತ್ತು, ಬಾಲ್ ಜೊತೆಗೆ ಬ್ಯಾಟ್ ಕೂಡ ಹಾರ್ತಾ ಇತ್ತು. ಬ್ಯಾಟ್ ಕೂಡ ಎಲ್ಲಿ 2 ಸಲ ಹಾರಿತ್ತು ಬ್ಯಾಟ್, ಕೈ ಹೀಗೆ ಎಲ್ಲೂ ತೆಗೆದು ಹೊಡೆದಿದ್ದಾರೆ. ಔಟ್ ಆದ ಬಾಲ್ ಕೂಡ ಹಾಗೆ ತೆಗೆದು ಹೊಡೆದಿದ್ದಾರೆ. ಬಶೀರ್ ಅವರ ಬೌಲಿಂಗಲ್ಲಿ ಬಾಲ್ ಲಾಂಗ್ ಆಫ್ ಕಡೆಗೆ ಹೋದರೆ ಇದು ಬ್ಯಾಟ್ ಸ್ಕ್ವೇರ್ ಲೆಗ್ ಕಡೆಗೆ ಸ್ವಿಂಕ್ ಅಂತ ಹಾರಿತ್ತು. ಒಳ್ಳೆ ಎಂಟರ್ಟೈನಿಂಗ್ ಇನ್ನಿಂಗ್ಸ್. ಆ ಕಡೆಯಿಂದ ಗಿಲ್ಲು ಗಟ್ಟಿಯಾಗಿ ನಿಂತಿದ್ರು. ಪಂತ್ ಔಟ್ ಆದಮೇಲೆ ಆ್ಯಕ್ಚುಲಿ ರನ್ ವೇಗ ಒಂಚೂರು ಕಡಿಮೆ ಆಯಿತು. ಅಂದರೆ ಒಂದು ಕ್ಷಣಕ್ಕೆ ಜಡೇಜಾ ಎಂತಪ್ಪ ಈ ಥರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅನಿಸಿದಂತ ಹೌದು. ಬಟ್ ನನ್ನ ಒಂದು ಲಾಜಿಕ್ ಪ್ರಕಾರ ನನಗೆ ಏನು ಅಂದ್ಕೊಂಡೆ ಅಂತಂದರೆ, ಆ ಕ್ಷಣದಲ್ಲಿ ಎಲ್ಲಾರು ಜೋಶಲ್ಲಿ ಟಪ ಅಂತ ಇದು ರನ್ ಹೊಡಿಲಿಕ್ಕೆ ಹೋಗಿ ಬಡ ಅಂತ ವಿಕೆಟ್ ಬಿದ್ದರೆ ಇಂಗ್ಲೆಂಡ್ ಕಮ್ ಬ್ಯಾಕ್ ಮಾಡುವಂಥ ಸಾಧ್ಯತೆ ಇತ್ತು. ಯಾಕಂದರೆ ಫಸ್ಟ್ ಟೆಸ್ಟಲ್ಲಿ ಹಾಗೇ ಆದದ್ದು. ನಾವು ಸುಭದ್ರ ಸ್ಥಿತಿಯಲ್ಲಿದ್ದೇವೆ ಅಂತ ಅಂದ ಕೂಡಲೇ ಪಟಾರ್ ಅಂತ 33 ರನ್ನಿಗೆ 6 ವಿಕೆಟ್ ಹೋಗಿ ಸೆಕೆಂಡ್ ಇನ್ನಿಂಗ್ಸಲ್ಲಿ ಟಾರ್ಗೆಟು 370 ಹತ್ರ ಆಯಿತು. ಇಂಗ್ಲೆಂಡ್ ಅವರು ಚೇಸ್ ಮಾಡಿಬಿಟ್ರು. ಆ ಥರದ ಸಿಚುವೇಶನ್ ಕ್ರಿಯೇಟ್ ಆಗುವುದೇ ಬೇಡ ಅಂತ ಸ್ವಲ್ಪ ನೋಡಿಕೊಂಡು ಆಡುವಂಥ ಟೀ ಸೆಷನ್ ತನಕ ಭಾರಿ ಸ್ಲೋ ಆಗಿ ಆಡಿದ್ರಂತ ಅಂದ್ಕೊಳ್ತೇನೆ. ಗಿಲ್ ಕೂಡ ಹಾಗೆ. ಪಂತ್ ಅವರು ಔಟ್ ಆದ ಕೂಡಲೇ ಗಿಲ್ ಮತ್ತು ಜಡೇಜಾ ಅವರು ನಿಧಾನಗತಿಯ ಆಟಕ್ಕೆ ಮುಂದಾದರು. ಅಂದರೆ ಜಾಸ್ತಿ ರಿಸ್ಕ್ ತಗೊಳ್ಳೋದೆಲ್ಲ ಬೇಡ, ರಿಸ್ಕ್ ಫ್ರೀ ಕ್ರಿಕೆಟ್ ಆಡು ಅಂತ ಅಂದ್ಕೊಂಡು ಸ್ವಲ್ಪ ನಿಧಾನಕ್ಕೆ ಆಡಿದರು. ಆ್ಯಂಡ್ ಟೀ ಸೆಷನ್ ಆದಮೇಲೆ ಬಾಡ ಏನು ಗಿಲ್ಲು, ಓಹೋ ಬರೀ 6 ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. 8 6 ಹೊಡೆದಿದ್ದಾರೆ ಗಿಲ್. ಈವನ್ ಜಡೇಜಾ ಅವರು ಕೂಡ ಹಾಗೆ 6 ಎಲ್ಲ ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಗಿಲ್ 150 ರನ್ ರೀಚ್ ಆದ ಮೇಲೆ ಒಂದು ಜೀವದಾನ. 150 ರನ್ ಹೊಡೆದ ನೆಕ್ಸ್ಟ್ ಬಾಲಿಗೆ ಪಟಾರ್ ಅಂತ ಮೇಲೆ ಹೊಡ್ಲಿಕ್ಕೆ ಹೋದ್ರು, 6 ಹೊಡ್ಲಿಕ್ಕೆ ಹೋದ್ರು, 6 ಹೋಗಲಿಲ್ಲ, ಎಡ್ಜ್ ಆಯಿತು. ಆಲಿ ಪಪ್ಪರ್ ಅವ್ರಿಗೆ ಕಾಣಲೇ ಇಲ್ಲ ಬಾಲ್ ಎಲ್ಲಿ ಉಂಟ. ಅಣ್ಣ ಕನ್ನಡಕ ನೋಡಿ, ನಾವು ಅದಕ್ಕೆ ಇಲ್ಲಿ ಹಾಕ್ಕೊಳ್ಳೋದಲ್ಲ, ಇದು ಟೊಪ್ಪಿ ಮೇಲೆ ಕನ್ನಡಕ ಹಾಕ್ಕೊಂಡು ಇದೆಂತ ಸ್ಟೈಲ್. ಅಣ್ಣ ಹಾಕೋ, ಸನ್ಗ್ಲಾಸ್ ಹಾಕೋ, ಅದಕ್ಕೆ ಅಲ್ವ ಕೊಟ್ಟಿರೋದು, ಅದನ್ನು ಇಲ್ಲಿ ಹಾಕ್ಕೊಂಡು ನನಗೆ ಕಾಣ್ತಾ ಇಲ್ಲ ಅಂತ ಹೇಳಿದರೆ 4 ಆಯಿತು. ಬಟ್ 150 ಆದಮೇಲೆ ಒಂದು 6 ಒಂದು 4 ಬಂತು. ಬಿಟ್ಟರೆ ಇನ್ನು ನಾನು 200 ರನ್ ಹೊಡೆದ ಹಾಗಾದ್ರೆ ಡಿಕ್ಲೇರ್ ಮಾಡ್ತಾರೆ ಅಂತ ಅಂದ್ಕೊಳೋದು. 161 ರನ್ ಹೊಡೆದ್ರು. 427 ರನ್ನಿಗೆ 6 ವಿಕೆಟ್, 607 ರನ್ನುಗಳ ಲೀಡ್.
ನಾವು ಟಿ ವಿಯಲ್ಲಿ ನೋಡ್ತಿದ್ದಾಗ ಒಂದು ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತು ನನಗೆ, 500 ರನ್ ದಾಟಿದ ಮೇಲೆ ಡಿಕ್ಲೇರ್ ಮಾಡ್ಬೋದಲ್ಲ, ಎಂತಕ್ಕೆ ಯಾಕೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಿ ಅಂತ ಖಂಡಿತವಾಗಿ ಸಹ ಅನಿಸಿದಂಥದ್ದು. 500 ರನ್ ಡಿಫೆಂಡ್ ಮಾಡ್ಲಿಕ್ಕೆ ಆಗೋದಿಲ್ವಾ? ಸೊ ಮೇ ಬಿ ಒಂದು ಬ್ಯಾಕ್ ಆಫ್ ದ ಮೈಂಡಲ್ಲಿ ಒಂದು ಚೂರು ಡೌಟ್ ಇರ್ಬೋದು ಇಂಡಿಯನ್ ಮ್ಯಾನೇಜ್ಮೆಂಟಿಗೆ. ನೋಡಿ, ಫಸ್ಟ್ ಇನ್ನಿಂಗ್ಸಲ್ಲಿ ವಿಕೆಟ್ ತೆಗೆದದ್ದು ಯಾರು? ಸಿರಾಜ್ ಮತ್ತು ಆಕಾಶ್ದೀಪ್ ಮಾತ್ರ, ಬೇರೆ ಯಾರು ಕೂಡ ವಿಕೆಟ್ ತೆಗಲಿಲ್ಲ. ಆ್ಯಂಡ್ ಫಸ್ಟ್ ಇನ್ನಿಂಗ್ಸಲ್ಲಿ ಪ್ರಸಿದ್ಧ ಕೃಷ್ಣ ಅವರು ಚೆಂದ ಮಾಡಿ ಬಾಲ್ ಹಾಕಲಿಲ್ಲ, ಇದು ಸತ್ಯ. ಅವರು ಚೆಂದ ಮಾಡಿ ಬೌಲಿಂಗ್ ಮಾಡಲಿಲ್ಲ. ಆ್ಯಂಡ್ ಪಿಚ್ ಸ್ಪಿನ್ನರ್ಸಿಗೆ ಏನು ಹೆಲ್ಪ್ ಆಗ್ತಾ ಇಲ್ಲ. ಸೊ 500 ರನ್ ಅದು ಈ ಒಂದು ಇಂಗ್ಲೆಂಡ್ ಟೀಮು, ಇದು ಒಂಥರ ಹುಚ್ಚು ಟೀಮು, ಇದು ಎಂತ ಬೇಕಾದರೆ ಸಹ ಮಾಡುವಂಥ ಟೀಮು. ಸೊ ಸುಮ್ಮನೆ 500 ರನ್ ನಾವು ಟಾರ್ಗೆಟ್ ಕೊಟ್ಟು ಇಲ್ಲಿ ಟೀ ಸೆಷನಲ್ಲಿ ಪೂರ್ತಿ ಬ್ಯಾಟಿಂಗ್ ಮಾಡಿ, ನಾಳೆ ಪೂರ್ತಿ ಇಡೀ ದಿನ ಬ್ಯಾಟಿಂಗ್ ಮಾಡಿ ಎಲ್ಲಿಯಾರು ಅಪ್ಪಿತಪ್ಪಿ 500 ರನ್ ನೋಡಿದ್ರೆ ಹೇಳಲಿಕ್ಕಾಗೋದಿಲ್ಲಲ್ಲ. ಯಾಕಂದರೆ ಇಂಗ್ಲೆಂಡ್ದು ಬ್ಯಾಟಿಂಗ್ ಒಳ್ಳೆ ಉಂಟು, ಆ್ಯಕ್ಚುಲಿ ಬೌಲಿಂಗ್ ಕಂಪೇರ್ ಮಾಡಿದರೆ ಬ್ಯಾಟಿಂಗ್ ಸ್ಟ್ರಾಂಗ್ ಉಂಟು. ಸೊ ಆ ಒಂದು ರಿಸ್ಕ್ ತಗೊಳ್ಳಿಕ್ಕೆ ಇಷ್ಟಪಡಲಿಲ್ಲ ಅಂತ ನನಗೆ ಕೊನೆಗೆ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ಕೊನೆಗೆ 600 ಗಡಿ ದಾಟಿದ ಮೇಲೆ ಅಂದ್ಕೊಂಡ್ರ ಅಂತ ಇಂಡಿಯನ್ ಮ್ಯಾನೇಜ್ಮೆಂಟ್, ಇಲ್ಲ ಅಣ್ಣ ಸಾಕು, ಈ ಮ್ಯಾಚು ಇಂಗ್ಲೆಂಡ್ ಖಂಡಿತವಾಗಿ ಸಹ ವಿನ್ ಆಗಲಿಕ್ಕೆ ಆಗೋದಿಲ್ಲ ಅಂತ ಒಂದು ಮನವರಿಕೆ ಆಯಿತು. ಡಿಕ್ಲೇರ್ ಘೋಷಣೆ ಮಾಡಿದರು. 427ಕ್ಕೆ 6 ವಿಕೆಟ್ ಕಳೆದುಕೊಂಡ ಮೇಲೆ ಡಿಕ್ಲೇರ್ ಘೋಷಣೆ ಮಾಡಿದರು. ಅಂದರೆ ಈಗ ನಿಮಗೆ ಬೌಲರ್ಸ್ಗೆ ಇಷ್ಟು ರನ್ ಡಿಫೆಂಡ್ ಮಾಡಿ ಒಂದು ಜಾಸ್ತಿ ಕೊಟ್ಟಿದ್ದಾರೆ, ಬೌಲರ್ಸ್ ಕಂಪ್ಲೇಂಟ್ ಮಾಡಲಿಕ್ಕಿಲ್ಲ. ಇಲ್ಲ ನಮಗೆ ಭಾರಿ ಟೆನ್ಷನ್ ಆಯಿತು, ರನ್ನು ಇಷ್ಟೇ ಇದ್ದದ್ದು, ಇಲ್ಲ ರನ್ KG ಗಟ್ಟಲೆ ಉಂಟು, ಟನ್ ಗಟ್ಟಲೆ ಉಂಟು. ಸೊ ನೀವು ಈಗ ಔಟ್ ಮಾಡಲೇಬೇಕು ಅನ್ನುವಂಥ ಒಂದು ಪ್ರೆಷರ್ ಅಂತ ಇರ್ತದೆ. ಈಗ ಇನ್ನು ರೀಸನ್ ಎಂತ ಕೊಡ್ಬೋದು ಅಂತಂದರೆ, ನಮಗೆ 1.5 ದಿನ ಬೇಕಿತ್ತು, ನಮಗೆ 1/4 ದಿನ ಬೇಕು, 1/4 ದಿನ ಮಾತ್ರ ಸಿಕ್ಕಿದ್ದು ಅಂತ ಹೇಳ್ಬೋದು. ಬಟ್ ಹಾಗೆ ಆಗಲಿಲ್ಲ. 3 ವಿಕೆಟ್ ಬಿದ್ದಿದೆ. ಫಸ್ಟ್ ಇನ್ನಿಂಗ್ಸಲ್ಲಿ ಹೇಗೆ ಅವರದ ಡೇ ಮುಗಿದಾಗ 77 ರನ್ನಿಗೆ 3 ವಿಕೆಟ್ ಕಳೆದುಕೊಂಡಿದ್ರು ಇಂಗ್ಲೆಂಡ್, ಇವತ್ತು ಡೇ 4 ಮುಗಿದಾಗ 72 ರನ್ನಿಗೆ 3 ವಿಕೆಟ್ಗಳನ್ನು ಕಳೆದುಕೊಂಡಿದ್ದಾರೆ. ಕ್ರಾಲಿ ಅವರು ಡಕ್ ಔಟು, ಸಿರಾಜ್ನ ಬೌಲಿಂಗಲ್ಲಿ ಗಲ್ಲಿ ಪಾಯಿಂಟ್ ರೀಸನಲ್ಲಿ ಸುದರ್ಶನ್ಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಬೆನ್ ಡಕೆಟ್ ಅವರು T20 ಥರ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಫಸ್ಟ್ ಟೆಸ್ಟಲ್ಲಿ ಸಹ ನೋಡಿ, ಸೆಕೆಂಡ್ ಇನ್ನಿಂಗ್ಸಲ್ಲಿ 149 ರನ್ ಹೊಡೆದದ್ದು ಬೆನ್ ಡಕೆಟ್ ಅಲ್ವಾ, ಡಬ 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 ಅಂತ. ಇವತ್ತು ಸಹ ಅದೇ ಥರದ ಆಟ ಆ್ಯಕ್ಚುಲಿ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಡಮ್ 15 ಬಾಲಿಗೆ 25. ಬಟ್ ಆಕಾಶ್ದೀಪ್ ಡಮ್ ಅಂತ ಬೋಲ್ಡ್ ಮಾಡಿ ಹಾಕಿದರು. ಆ್ಯಂಡ್ ರಾಹುಲ್ ಅವರು ಏನು ಹೇಗೆ ಬೋಲ್ಡ್ ಆಗಿದ್ರು ಸೆಕೆಂಡ್ ಇನ್ನಿಂಗ್ಸಲ್ಲಿ 55 ರನ್ ಹೊಡೆದ ಮೇಲೆ ಹೇಗೆ ಬೋಲ್ಡ್ ಆದ್ರಲ್ಲ, ಅದೇ ಥರದ ಬಾಲು ಆಕಾಶ್ದೀಪ್ ರೂಟ್ ಅವ್ರನ್ನ ಬೋಲ್ಡ್ ಮಾಡಿದ್ರು. ಎಂಥ ಬಾಲ್ ಮಾರ, ಲೈಟ್ ಡಿವಿಯೇಟ್ ಆಯಿತು, ಲೈಟ್ ಡಿವಿಯೇಟ್ ಆಗಿ ಢಮಾರ್ ಅಂತ ಫುಲ್ಲರ್ ಲೆಂತ್ ಡೆಲಿವರಿ, ಪಿಚ್ಚಾಗಿ ಒಂಚೂರು ಡಿವಿಯೇಟ್ ಆಗಿ ಆಫ್ ಸ್ಟಂಪ್. ಕ್ರಿಕೆಟೆಲ್ಲ ನೋಡ್ದಿದ್ದವ್ರಿಗೆ ಅಂದರೆ ನಾ ಹೀಗೆಲ್ಲ ಮಾಡಿದಾಗ ಇವ ಯಾಕೆ ಹುಚ್ಚಂತರ ಆಡ್ತಾನೆ ಅಂತ ಅಂದ್ಕೊಳ್ಬೋದು. ಬಟ್ ಆ ಬಾಲೆಲ್ಲ ನೋಡಿ ಆಕಾಶ್ದೀಪ್ ಹ್ಯಾರಿ ಬ್ರೂಕ್ ಅವ್ರನ್ನ ಫಸ್ಟ್ ಇನ್ನಿಂಗ್ಸಲ್ಲಿ ಬೋಲ್ಡ್ ಮಾಡಿದ ಬಾಲ್ಸ್ ಆಗಿ ಪಿಚ್ಚಾಗಿ ಎಷ್ಟು ಒಳಗಡೆ ಬಂದು ಡಮ್ ಅಂತ ಆಫ್ ಸ್ಟಂಪಿಗೆ ತಾಗಿದ್ದು. ಅಯ್ಯೋ ಯಪ್ಪ ದೇವರೇ, ಸೂಪರ್ ಬೌಲಿಂಗ್ ಆಕಾಶ್ದೀಪ್ ಕಡೆಯಿಂದ. ಸಿರಾಜಣ್ಣ ಫಸ್ಟ್ 2 ಓವರಲ್ಲಿ 23 ರನ್ ಬಿಟ್ಟು ಕೊಟ್ಟರು. ಬಟ್ 4 ಓವರ್ ಸ್ಪೆಲ್, ಚಿಕ್ಕ ಸ್ಪೆಲ್, 4 ಓವರ್ಗೆ 29 ರನ್ ಬಿಟ್ಟು ಕೊಟ್ಟಿದ್ದಾರೆ, 1 ವಿಕೆಟ್ ತೆಗೆದಿದ್ದಾರೆ. ಬೇಸರದ ಸಂಗತಿ ಏನು ಅಂತಂದರೆ, ಆಲ್ರೆಡಿ 2 ರಿವ್ಯೂ ಡೆಮಾರ್, ಪಂತ್, ಕೃಪಾ ಕಟಾಕ್ಷ, ಒಂದು ಆಕಾಶ್ದೀಪ್ ಅವರ ಬೌಲಿಂಗಲ್ಲಿ ಬೆನ್ ಡಕೆಟ್, ಅದು ನಮ್ಮ ಕಣ್ಣಿಗೆ ಇದು ಕ್ಲೀನ್ ಎಡ್ಜಾಗಿ ಔಟ್ ಅಂತ ಅಂದ್ಕೊಳೋದು. ಅಂಪೈರ್ ನಾಟ್ ಔಟ್ ಕೊಟ್ಟಾಗ ಇವ ಯಾವ ಅಂಪೈರ್ ಅಂತ, ಕಣ್ಣು ಸರಿ ಇಲ್ಲ ಇವನಿಗೆ ಅಂತ ಅಂದ್ಕೊಂಡು ನೋಡಿದ್ರೆ ಬ್ಯಾಟಿಗೆ ತಾಗಲೇ ಇಲ್ಲ, ಪ್ಯಾಡಿಗೆ ತಾಗಿದ್ದದು. ಸೊ ಗ್ರೇಟ್ ಅಂಪೈರಿಂಗ್. ಅಲ್ಲಿ ರಿವ್ಯೂ ಹೋಯಿತು. ಇನ್ನೊಂದು ಪ್ರಸಿದ್ಧ ಕೃಷ್ಣ ಅವರ ಬೌಲಿಂಗಲ್ಲಿ ರೂಟ್ ಅವರದು LBWಗೆ ಸುಮ್ಮನೆ ಅದು ನೋಡುವಾಗಲೇ ಗೊತ್ತಾಗ್ತಾ ಇತ್ತಪ್ಪ, ಅದು ಲೆಗ್ ಸ್ಟಂಪ್ ಮಿಸ್ ಆಗ್ತದೆ ಅಂತ. ಆದರೂ ಕೂಡ ಪ್ರಸಿದ್ಧ ಸಹ ಬೇಡ ಅಂತ ಹೇಳಿಲ್ವ ಅಂತ, ಪಂತ್ ತೈ ಅಂತ ಆಡಿದರು. ಗಿಲ್ಗೆ ರಿವ್ಯೂ ತಗೋ ಅಂತ. ಗಿಲ್ದು ರಿವ್ಯೂ ತಗೊಂಡ್ರು. ರಿವ್ಯೂ ಹೋದ್ಮೇಲೆ ಗಿಲ್ ಹೀಗೆ ಬೈತಿದ್ದಾರೆ ಪಂತ್ಗೆ. ಸೊ 2 ರಿವ್ಯೂ ಹೋಗಿದೆ. 536 ರನ್ ಹಿನ್ನಡೆ, ಅಂದರೆ ಇನ್ನೂ ಸಹ ಹಿಂದೆ ಇದ್ದಾರೆ ಇಂಗ್ಲೆಂಡ್. ನಾಳೆ 536 ರನ್ನೆಲ್ಲ ಹೊಡಲಿಕ್ಕೆ ಜಪ್ಪಯ್ಯ ಅಂದರೆ ಸಹ ಆಗೋದಿಲ್ಲ. ಬಟ್ ನಮಗೆ ಏನು, ನಾಳೆ ಆ 7 ವಿಕೆಟ್ ತೆಗಿಬೇಕು ಭಾರತದವರು. ತೆಗಿಲಿಕ್ಕೆ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಈಗ 10 ವಿಕೆಟ್ ಆದರೆ ಹೇಳಲಿಕ್ಕೆ ಆಗೋದಿಲ್ಲ, ತೆಗಿಲಿಕ್ಕೆ ಆಗದೇ ಇರ್ಬೋದು. ಬಟ್ 7 ಆಲ್ರೆಡಿ 3 ವಿಕೆಟ್ ಹೋಗಿರೋದ್ರಿಂದಾಗಿ ನಾಳೆ ಏನಾದರೂ ಭಾರತ ಸೂಪರಾಗಿ ಬಾಲ್ ಹಾಕಿ, ಪ್ರಸಿದ್ಧ ಕೃಷ್ಣ ಅವರು ಐನೋ ಪ್ರೆಷರಲ್ಲೇ ಭಾರಿ ಇರ್ತದೆ, ಬಟ್ ಅವರು ಸ್ವಲ್ಪ ಸಪೋರ್ಟ್ ಕೊಟ್ಟರೆ ಆಕಾಶ್ದೀಪ್ ಮತ್ತು ಸಿರಾಜಿಗೆ, ಆವಾಗ ಭಾರತ 7 ವಿಕೆಟ್ಗಳನ್ನು ಅಂದರೆ ಬೇಗ, ಅಂದರೆ ಟೀ ಸೆಷನ್ ಮುಗಿದ್ರ ಒಳಗೆ ತೆಗೆದು ಬಿಡಲಿ. ಯಾಕಂತಂದರೆ ಅದಾದಮೇಲೆ ತುಂಬ ಟೆನ್ಷನ್. ಅಯ್ಯೋ ಇನ್ನು ಎಷ್ಟು ಓವರ್ ಬಾಕಿ ಇರೋದು ಅಂತೆಲ್ಲ ಒಂಥರ ಟೆನ್ಷನ್ ಇರ್ತದೆ. ಆ ಟೆನ್ಷನ್ನೇ ಬೇಡ. ನಾಳೆ ಒಂದು ಬಹುದೊಡ್ಡ ಜಯ ಸಿಗಲಿ.
ಬುಮ್ರಾ ಅವರ ಅನುಪಸ್ಥಿತಿಯಲ್ಲಿ ಈ ಥರದ ಒಂದು ಜಯ ಸಿಕ್ಕಿದರೆ ಅದಕ್ಕಿಂತ ಖುಷಿಯ ವಿಚಾರವೇ ಇಲ್ಲ. ಯಾಕಂತಂದರೆ ಬುಮ್ರಾ ಮೇಲೆ ಡಿಪೆಂಡ್ ಆಗಲಿಲ್ಲ. ಈಗ ನಾವೆಲ್ಲ ಏನು ಹೇಳೋದು, ಬುಮ್ರಾ ಮೇಲೆ ಓವರ್ ಡಿಪೆಂಡ್ ಆಗಿದ್ದಾರೆ, ಒನ್ ಮ್ಯಾನ್ ಆರ್ಮಿ ಹಾಗೆ ಹೀಗೆ ಲಂಗ್ ಪುಸ್ಕ್ ಅಂತ ಹೇಳ್ತೇವಲ್ಲ, ಆ ಎಲ್ಲ ಟೀಕೆ ಟಿಪ್ಪಣಿಗಳಿಗೆ ಒಂದು ಭಾರತದ ಈ ತಂಡ ಒಂದು ಉತ್ತರ ಕೊಡಲಿ ಅಂತ ನಾವು ಆಶಿಸ್ತೇವೆ. ಆ್ಯಂಡ್ ಗಿಲ್ ಸೂಪರ್ ಈಗ ಕಮೆಂಟ್ ಸೆಕ್ಷನ್ಗೆ ಬರ್ಬೋದು, ನಂಗೆ ವಿಡಿಯೋ ಲೆಂದಿ ಆಯಿತು ಆದರೂ ಹೇಳ್ತೇನೆ, ಅಷ್ಟಿದ್ರೆ ಬೌಲಿಂಗ್ ಪಿಚ್ಚಲ್ಲಿ 200 ರನ್ ಹೊಡಿಲಿ. ಬೌಲಿಂಗ್ ಪಿಚ್ಚಲ್ಲಿ 200 ರನ್ ಹೊಡಿಲಿಕ್ಕೆ ಆಗೋದಿಲ್ಲ. 200 ರನ್ ಹೊಡೆದ್ರೆ ಬೌಲಿಂಗ್ ಪಿಚ್ಚಾಗಿ ಆಗ್ತದೆ. ಬ್ಯಾಟಿಂಗ್ ಪಿಚ್ಚಲ್ಲಿಯೇ 200 ರನ್ ಎಲ್ಲ ಹೊಡಿಬೋದು. ಆ್ಯಂಡ್ ಬೌಲಿಂಗ್ ಪಿಚ್ಚಲ್ಲಿ ಸಹ ಒಬ್ಬ ಬ್ಯಾಟ್ಸ್ಮನ್ 200 ರನ್ ಹೊಡಿಬೇಕು ಅಂತಿದ್ರೆ ಇನ್ನೊಂದು ಎಂಡಲ್ಲಿ ಒಬ್ಬ ಹಾಗೆ ನಿಂತಿರಬೇಕು ಸಪೋರ್ಟ್ ಕೊಡಲಿಕ್ಕೆ. ಸೊ ಬೌಲಿಂಗ್ ಪಿಚ್ಚಲ್ಲಿ ಬೌಲರ್ಸ್ ವಿಕೆಟ್ ತೆಗಿಬೇಕು. ಈಗ ಬೌಲರ್ಸ್ ಏನಾದ್ರು ಪಟಪಟ ಅಂತ ವಿಕೆಟ್ ತೆಗೆದಾಗ ಬೌಲಿಂಗ್ ಪಿಚ್ಚಲ್ಲಿ ವಿಕೆಟ್ ಯಾರು ಬೇಕಾದ್ರೆ ತೆಗಿಬೋದು, ಬ್ಯಾಟಿಂಗ್ ಪಿಚ್ಚಲ್ಲಿ ವಿಕೆಟ್ ತೆಗಿರಿ ಅಂತ ಕಮೆಂಟ್ ಬರ್ತದೆ. ಸೊ ಎಂತ ಮಾಡಿದ್ರೆ ಸಹ ಒಟ್ಟಿನಲ್ಲಿ ಕಮೆಂಟ್ ಒಂದು ಉಲ್ಟಾ ಕಮೆಂಟ್ ಬಂದೇ ಬರ್ತದೆ. ಬಟ್ ಗಿಲ್ ಅವರೆಲ್ಲ ಏನು ಇದಕ್ಕೆಲ್ಲ ತಲೆ ಕೆಡಿಸ್ಕೊಡೋದಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಸೂಪರ್ ಡೂಪರ್ ಅಪ್ಪ. ಇದು ಫಸ್ಟ್ ಇನ್ನಿಂಗ್ಸ್ ಸೆಕೆಂಡ್ ಇನ್ನಿಂಗ್ಸ್ ಸೇರಿ 430 ರನ್ ಹೊಡೆದ್ರು ಗಿಲ್. ಸೆಕೆಂಡ್ ಹೈಯೆಸ್ಟ್ ಇನ್ ದಿ ಹಿಸ್ಟ್ರಿ ಆಫ್ ಕ್ರಿಕೆಟ್. ಫಸ್ಟ್ 456 ರನ್ ಗ್ರಹಮ್ ಗೂಚ್ ಅವರು ಹೊಡೆದದ್ದು ಇಂಡಿಯಾ ಮೇಲೆ ಲಾರ್ಡ್ಸಲ್ಲಿ 1990ರಲ್ಲಿ. ನಾನು ಸಹ ಹುಟ್ಟಿರಲಿಲ್ಲ. ಫಸ್ಟ್ ಇನ್ನಿಂಗ್ಸಲ್ಲಿ 333 ರನ್, ಸೆಕೆಂಡ್ ಇನ್ನಿಂಗ್ಸಲ್ಲಿ 123 ರನ್, 456 ರನ್ ಹೊಡೆದಿದ್ರು. ಸೆಕೆಂಡ್ ಈಗ 430 ರನ್ ಗಿಲ್ ಅವರು ಹೊಡೆದಿರೋದು. ಫಸ್ಟ್ ಇನ್ನಿಂಗ್ಸ್ 269, ಸೆಕೆಂಡ್ ಇನ್ನಿಂಗ್ಸ್ 161. ಅದ್ಭುತ, ಅತ್ಯದ್ಭುತ. ಆ್ಯಂಡ್ ಭಾರತ ಫಸ್ಟ್ ಇನ್ನಿಂಗ್ಸ್ ಹಾಗೂ ಸೆಕೆಂಡ್ ಇನ್ನಿಂಗ್ಸ್ ಇದು ಸ್ಕೋರ್ ಕೂಡಿಸಿದರೆ 1000 ದಾಟ್ತಾ ಇರೋದು. ಭಾರತದ ಪಾಲಿಗೆ ಇದು ಮೊದಲ ಬಾರಿಗೆ ಈ ಥರದ ಒಂದು ಏನು ಎಕ್ಸಾಂಪಲ್ ಸೆಟ್ ಮಾಡ್ತಿರೋದು ಭಾರತ. ಸೂಪರ್ ಅಪ್ಪ. ಅಂದರೆ ವರ್ಲ್ಡ್ ರೆಕಾರ್ಡ್ ಅಲ್ಲ, ಬಟ್ ಭಾರತದ ಪಾಲಿಗೆ ಇದೊಂದು ರೆಕಾರ್ಡ್. ಅದೆಂಥದೇ ಇರಲಿ, ರೆಕಾರ್ಡ್ ಏನೇ ಇರಲಿ, ನಾಳೆ ಡ್ರಾ ಆಗಬಾರ್ದು. ಡ್ರಾ ಆಗದಿರಲಿ, ಭಾರತ ಗೆಲ್ಲಲಿ. ಸರಿಯಾಗದೆ ಬರುವ ನಮಸ್ಕಾರ.